ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಆ ಕೇಸ್ ತನಿಖೆ ಸಂಬಂಧಪಟ್ಟ ನಾನು ಈಗ 5 ಸ್ಪೆಷಲ್ ಟೀಮ್ ನಾನು ಮಾಡಿದ್ದೀನಿ. ಈಗ ತನಿಖೆ ಅದು ಆಗ್ತಾ ಇದೆ. ಮತ್ತು ಟೀಮ್ಸ್ ಕೂಡ ಬೇರೆ ಬೇರೆ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ. ಮತ್ತು ಒಂದು ಟೀಮ್ ಅದು ಒಂದು ಕೆಲಸ, ಮತ್ತು ಬೇರೆ ಟೀಮ್ ಬೇರೆ ಬೇರೆ ಕೆಲಸ ನಾನು ಮಾಡಿದ್ದೀನಿ. ಆದ ನಂತರ ಮತ್ತೆ ಇಲ್ಲಿ ಚರ್ಮ ಸರ್ಕಲ್ದಲ್ಲಿ ಜನ ಸ್ವಲ್ಪ ಸೇರಿದರೆ ಮತ್ತು ಪ್ರೊಟೆಸ್ಟ್ ಮಾಡಿದರೆ, ಆವಾಗ ನಾನು ಅವ್ರ ಜೊತೆಗೆ ನಾನು ಮಾತಾಡ್ಕೊಂಡು ಮತ್ತೆ ಬೇರೆ ಬೇರೆ ಲೀಡರ್ಸ್ ಕೂಡ ಬಂದು ಪ್ರೊಟೆಸ್ಟರ್ಸ್ ಜೊತೆಗೆ ಅವರು ಮಾತಾಡಿದರೆ, ಮತ್ತೆ ಆಮೇಲೆ ಅವರು ಶಾಂತಿ ರೀತಿಯಿಂದ ಅವರು ವಾಪಸ್ ಹೋದರೆ ಪೀಸ್ಫುಲ್ ಆಗಿ ಅದು ಡಿಸ್ಪರ್ಸ್ ಆಗಿದೆ. ಸರಿ, ವರ್ಷಕ್ಕೆ 3 ಜನರನ್ನ ಅನುಮಾನಾಸ್ಪದ ಮೇಲೆ 3 ಜನ ಈಗ ಸರಿಕೆ ಯಾವುದು ಅರೆಸ್ಟ್ ಆಗಿಲ್ಲ. ಕೆಲವರು ಜನ ಮೇಲೆ ಸ್ವಲ್ಪ ಸಂಶಯ ಇದೆ. ಅದು ಎನ್ಕ್ವೈರಿ ಅದು ನಡೀತಾ ಇದೆ, ಆದ್ರೆ ಅರೆಸ್ಟ್ ಯಾವುದು ಆಗಿಲ್ಲ. ಶಾಸಕರು ಒಂದು ಮಾತು ಹೇಳಿದ್ರು, ಏನ್ ಪಿ ಐ ಇದ್ದಾರೆ ಗ್ರಾಮೀಣ ಪೊಲೀಸ್ ಅವ್ರು ನಿಷ್ಕಾಳಜಿಯಿಂದ ಇಂಥ ಕೃತ್ಯ ಆಗಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಸಸ್ಪೆಂಡ್ ಮಾಡೋದು ಅದು ಸ್ವಲ್ಪ ನೋಡ್ಬೇಕು. ಈಗ ಏನೇನು ಹೇಳಿದ್ರೆ ಅದನ್ನು ನಾವು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ಅವರ ತಪ್ಪು ಏನೇನಿದೆ, ಏನೇನು ಲೂಪಗಳು ಅವರು ಮಾಡಿದರೆ ಅದು ಎಲ್ಲ ವಿಚಾರ ಮಾಡಿಕೊಂಡು ಆ ಪ್ರಕಾರ ಮತ್ತೆ ಆ್ಯಕ್ಷನ್ ನಾವು ಸಿಚುವೇಶನ್ ಹೇಗಿದೆ ಸರ್? ಗ್ರಾಮದಲ್ಲಿ ಸಿಚುವೇಶನ್ ಚೆನ್ನಾಗಿದೆ. ಈ ಸಿ ಪಿ ಕೂಡ ಆಲೆ ಇದ್ರೆ, ಸ್ಟಾಫ್ ಕೂಡ ಆಲೆ ಜಾಸ್ತಿ ನಾನು ಹಾಕಿದ್ದೀನಿ. ಮತ್ತು ನಿನ್ನೆ ಊರು ಹೋಗುವಾಗ ಕೂಡ ನಾನು ಎಲ್ಲರ ಲೀಡರ್ಸ್ ಜೊತೆಗೆ ನಾನು ಮೀಟಿಂಗ್ ಮಾಡಿದ್ದೀನಿ. ಸೊ ಬೇರೆ ಬೇರೆ ಜಾತಿಯಿಂದ, ಬೇರೆ ಬೇರೆ ಧರ್ಮದಿಂದ ಆ ಮೀಟಿಂಗ್ ಅವರು ಅಟೆಂಡ್ ಮಾಡಿದ್ರಿ. ಸೊ ಎಲ್ಲರೂ ಒಂದು ವಾಯ್ಸ್ದಲ್ಲಿ ಅವರು ಮಾತಾಡಿದ್ರೆ ಎಲ್ಲ ಯುನೈಟೆಡ್ ಇದ್ದಾರೆ. ಮತ್ತು ಅವರ ಏನು ವಿನಂತಿ ಇದೆ ಅಂದರೆ ಆರೋಪಿಗಳು ಬೇಗ ಅರೆಸ್ಟ್ ಮಾಡಬೇಕು. ಬೇರೆ ಕಮ್ಯುನಿಟಿ ಜನ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ, ಅದೇ ಬೇರೆದವ್ರ ಕಮ್ಯುನಿಟಿ ಅವರು ಓದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲಿ ಬೇರೆದವ್ರು ಹೋಗುವುದಿಲ್ಲ ಅಂತ ಯಾರು ಅದು 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 ಹೇಳಿಕೆ ಆ ಥರ ಆಗಲ್ಲ. ನಾವು ಎನ್ಕ್ವೈರಿ ಮಾಡಬೇಕು. ಆದರೆ ಬರೀ ಒಂದು ನಾನು ಹೇಳ್ತೀನಿ, ನಿನ್ನೆ ನನ್ನ ಮೀಟಿಂಗ್ದಲ್ಲಿ ಎಲ್ಲ ಕಮ್ಯುನಿಟಿಯಿಂದ ಸೇರ್ಕೊಂಡು ಮತ್ತೆ ನನ್ನ ಜೊತೆಗೆ ಮೀಟಿಂಗ್ ಮಾಡಿದ್ರಿ. ಈಗ ಯಾರು ಹೋಗಿದ್ರೆ ಯಾರು ಹೋಗಿಲ್ಲ ಅದು ನಮ್ಗೆ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇಟ್ ಇಸ್ ಡಿಫಿಕಲ್ಟ್. ಇಲ್ಲ, ಬರೀ ಎನ್ಕ್ವೈರಿ ಸಲುವಾಗಿ ನಾವು ಸ್ಟೇಷನ್ಗೆ ನಾವು ಕರೆದ್ವಿ. ಅದು ಎನ್ಕ್ವೈರಿ ಈಗ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕುರಾನ್ ಸುತ್ತಂತ ವಿಡಿಯೋಗಳನ್ನು ಹಾಕಿ ಒಂದಿಷ್ಟು ಪೋಸ್ಟರ್ ಹಾಕಲಾಗ್ತಾ ಇದೆ. ಸೊ ಏನ್ ಹೇಳ್ತಾರೆ ಸರ್ ಇಂಥ ಈಗ ಈ ವಿಷಯ ಬಗ್ಗೆ ಮೊದಲಾಗಿ ನಾನು ಹೇಳಬೇಕು. ಆಲ್ರೆಡಿ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಕೇಸ್ ಸಂಬಂಧಪಟ್ಟ ನಾವು ಒಂದು ತೀರ್ಮಾನ ತಗೊಂಡಿದ್ವಿ. ದಟ್ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಇದರಲ್ಲಿ ಆರೋಪಿಗಳು ಯಾರು ಇದ್ರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಮತ್ತು ಅವ್ರಿಗೆ ಸಜಾ ಆಗಬೇಕು ಅಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಒಂದು ನಾನು ಹೇಳ್ತೀನಿ.